ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಶ್ರೀ ಗುರುಭ್ಯೋ ನಮಃ. ಮಧ್ಯಗೇಹ ಭಟ್ಟರು ಉಡುಪಿಯಲ್ಲಿ ಅನಂತೇಶ್ವರನ ಸನ್ನಿಧಾನದಲ್ಲಿ ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳು, ಭಾಗವತಾದಿ ಪುರಾಣ ಇವುಗಳ ಪ್ರವಚನದಿಂದ ಭಗವಂತನ ಸೇವೆಯನ್ನು ಮಾಡಿ ಕಾಲ ಕಳೆದುಕೊಂಡಿರುವಂತಹ ಕಾಲದಲ್ಲಿ ಅನೇಕರು ಭಗವಂತ ನಿರ್ಗುಣ ನಿರಾಕಾರ ಎಂಬುವಂತಹ ಆಕ್ಷೇಪವನ್ನು ಮಾಡಿದಾಗ ಅವರ ಮನಸ್ಸಿನಲ್ಲಿಯೂ ಕೂಡ ಭಗವಂತ ಸಾಕಾರನೇ ನಿರಾಕಾರನೇ, ಸಗುಣನೇ ನಿರ್ಗುಣನೇ, ಸ್ವತಂತ್ರನೋ ಅಥವಾ ಭಗವಂತನಲ್ಲಿ ಯಾವ ಗುಣವೂ ಇಲ್ಲವೋ ಎಂಬುವಂತಹ ಆ ಸಂದೇಹ ಅವರ ಮನಸ್ಸಿನಲ್ಲಿ ಉಂಟಾಯಿತು. ಅಂತಹ ಸಂದರ್ಭದಲ್ಲಿ ಭಗವಂತನನ್ನೇ ಮೊರೆ ಹೊಂದಬೇಕು. ಯಾತಕ್ಕೋಸ್ಕರ ಅಂತಂದರೆ ಉತ್ತಮನಾದ ಮಗನನ್ನು ಪಡೆಯಬೇಕು ಎಂಬುವ ಅಭಿಪ್ರಾಯದಿಂದ ಭಗವಂತನನ್ನು ಮೊರೆ ಹೊಂದೋಣ, ಭಗವಂತನನ್ನು ಶರಣು ಹೊಂದೋಣ ಎಂಬುದಾಗಿ ಆಲೋಚನೆ ಮಾಡಿದರು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ತ್ರಾತಾಯ ಏವ ನರಕಾತ್ ಸಾಹಿ ಪುತ್ರನಾಮ ಮುಖ್ಯಾವನಂ ನ ಸುಲಭಂ ಪುರುಷಾದ್ ಅಪೂರ್ಣಾತ್ ತಸ್ಮಾತ್ ಸಮಸ್ತ ವಿದಪತ್ಯಂ ಅವಧ್ಯಹೀನಂ ವಿದ್ಯಾಕರಾಕೃತಿ ಲಭೇಮಹಿ ಕೈರುಪಾಯೈಹಿ ಅಂತ. ಮುಖ್ಯ ಅವನ, ನಮ್ಮ ಮುಖ್ಯ ರಕ್ಷಣೆ ಆಗಬೇಕು. ರಕ್ಷಣೆ ಅಂತಂದರೆ ಕೇವಲ ಈ ದೇಹವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳೋದು, ಇದನ್ನು ಮಾತ್ರ ಮುಖ್ಯ ರಕ್ಷಣೆ ಅಂತಲ್ಲ. ಈ ದೇಹ ಹೋದ ಮೇಲೂ ಕೂಡ ಮುಂದೆ ನಾವು ಉತ್ತಮವಾದಂತಹ ಸಾಧನೆಗೆ ಯೋಗ್ಯವಾದಂತಹ ಶರೀರವನ್ನು ಪಡೆದು ಪುನಃ ನಾವು ಸಾಧನೆಯನ್ನು ಮುಂದುವರಿಸಬೇಕು. ಇಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಮಗನನ್ನು ಪಡೆಯಬೇಕು ಎಂಬುದಾಗಿ. ಸಮಸ್ತವಿತ್, ಯಾರು ಎಲ್ಲವನ್ನೂ ತಿಳಿದಿದ್ದಾನೋ, ದೋಷರಹಿತನಾಗಿರ್ತಕ್ಕಂಥವನು, ವಿದ್ಯೆಯ ಮೂರ್ತಿಮತ್ತಾದಂತಹ ವ್ಯಕ್ತಿ ಆಗಿರಬೇಕು, ಅಥವಾ ಒಳ್ಳೆಯ ಶಾಸ್ತ್ರವನ್ನು ಜಗತ್ತಿಗೆ ಕೊಡತಕ್ಕಂತಹ ಉತ್ತಮ ವ್ಯಕ್ತಿ ತನ್ನ ಮಗನಾಗಬೇಕು ಎಂಬುದಾಗಿ ಆ ಮಧ್ಯಗೇಹ ಭಟ್ಟರು ಆಲೋಚನೆ ಮಾಡಿದ್ದಾರಂತೆ. ಮಕ್ಕಳು ಬೇಕು ಎಂಬುದಾಗಿ ಬಯಸೋದು ಸಹಜ. ಆದರೆ ಎಂತಹ ಮಕ್ಕಳು ಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಿರೋದಿಲ್ಲ. ಸಂತಾನ ಇಲ್ಲ ಅಂತಾದಾಗ ಸಂತಾನ ಬೇಕು ಅಂತ ಬಯಸ್ತೇವೆ ಅಷ್ಟೇ ವಿನಃ ಆ ಸಂತಾನ ಇಹ ಪರಗಳಲ್ಲಿ ನಮಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಮಕ್ಕಳಾಗಿರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದಿಲ್ಲ. ಭಗವಂತನ ಪ್ರಾರ್ಥನೆ ಇಲ್ಲದೆಯೂ ಕೂಡ ಸಂತಾನ ಆಗಬಹುದು. ಆದರೆ ಮಧ್ಯಗೇಹ ಭಟ್ಟರು ತಮಗೆ ಆ ಸಂತಾನ ಕೇವಲ ನಾವು ಒಬ್ಬ ತಂದೆ ಆದೆ, ತಾಯಿ ಆದೆ, ಇಷ್ಟು ಆ ಮಕ್ಕಳನ್ನು ಪಡೆದ ಮಾತ್ರಕ್ಕೆ ಸಂತೋಷವನ್ನು ಪಡಿಲಿಕ್ಕೋಸ್ಕರ ಆ ಸಂತಾನವನ್ನು ಪಡೆಯೋದಲ್ಲ. ಆ ಸಂತಾನದಿಂದ ನಮ್ಮ ಕುಲ ಉದ್ಧಾರ ಆಗಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಶಾಸ್ತ್ರ ಹೇಳುತ್ತೆ ಸಂತಾನ ಬೇಕು ಅಂತ. ನಾವು ಇಲ್ಲಿ ಸಂತಾನವನ್ನು ಪಡೆದರೆ ಮೇಲಿರುವಂತಹ ಪಿತೃಗಳು ಸಂತೋಷ ಪಡ್ತಾರಂತೆ. ಯಾವ ರೀತಿಯಲ್ಲಿ ಅನ್ನೋದನ್ನು ಪುರಾಣ ಉಲ್ಲೇಖ ಮಾಡಿದೆ. ಆಸ್ಫೋಟಯಂತಿ ಪಿತರಃ ಪ್ರಣೃತ್ಯಂತಿ ಪಿತಾಮಹಾಃ ವೈಷ್ಣವೋಸತ್ ಅಸ್ಮತ್ಕುಲೇ ಜಾತಃ ಅಂತ. ನಮ್ಮ ವಂಶದಲ್ಲಿ ವಿಷ್ಣು ಭಕ್ತನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂತ ಪಿತೃಗಳು ಜೋರಾಗಿ ಚಪ್ಪಾಳೆಯನ್ನು ಹೊಡೆದು ಸಂತೋಷ ಪಡ್ತಾರಂತೆ. ಪಿತಾಮಹರು ಅವರು ನರ್ತನವನ್ನೇ ಮಾಡ್ತಾರಂತೆ. ಹಾಗಾದರೆ ಒಬ್ಬ ವಿಷ್ಣು ಭಕ್ತನಾದಂತಹ ಪುತ್ರ ನಮ್ಮ ವಂಶದಲ್ಲಿ ಹುಟ್ಟಿದ್ದಾನೆ
ಅಂತ ಆ ಪಿತೃಗಳು ಪಿತಾಮಹರು ಇವರೆಲ್ಲ ಸಂತೋಷವನ್ನು ಪಡೆಯುವಂತಹ ಮಕ್ಕಳನ್ನು ನಾವು ಪಡೆಯಬೇಕು ಅಂತ. ಅಂತಹ ಮಗನನ್ನು ಮಧ್ಯಗೇಹ ಭಟ್ಟರು ಬಯಸಿದ್ದಾರೆ. ಬದುಕಿದ್ದಾಗ ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು. ದೇಹತ್ಯಾಗ ಮಾಡಿದ ಮೇಲೆ ತಂದೆ ತಾಯಿಗಳು ಅವರಿಗೆ ವಾರ್ಷಿಕ ಶ್ರಾದ್ದಾದಿಗಳನ್ನು ಶಾಸ್ತ್ರದ ರೀತಿಯಲ್ಲಿ ಮಾಡುವಂತಹ ಆ ಪ್ರಜ್ಞೆ, ಆಸಕ್ತಿ, ಶ್ರದ್ಧೆ ಇರತಕ್ಕಂತಹ ಮಕ್ಕಳು ಬೇಕು ಎಂಬುದಾಗಿ ಪ್ರತಿಯೊಬ್ಬರೂ ಬಯಸ್ತಾರೆ. ಹಾಗೆ ಮಧ್ಯಗೇಹ ಭಟ್ಟರು ಅಷ್ಟನ್ನು ಮಾತ್ರ ಅವರು ಬಯಸ್ತಾ ಇಲ್ಲ, ಇಡೀ ಜಗತ್ತಿನ ರಕ್ಷಣೆ ಆಗಬೇಕು, ಅದಕ್ಕೆ ಬೇಕಾಗಿರತಕ್ಕಂತಹ ಒಬ್ಬ ವ್ಯಕ್ತಿ ತಮ್ಮ ಮಗನಾಗಿ ಹುಟ್ಟಬೇಕು ಅಂತ ಅವರು ಬಯಸಿದ್ದಾರೆ. ಇವತ್ತಿನ ಲೋಕದಲ್ಲಿ ನಾವು ವಿಚಾರ ಮಾಡಿದ್ರೆ ತಂದೆ ತಾಯಿಗಳು ಇಬ್ಬರೂ ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅದರಿಂದಾಗಿ ಮಕ್ಕಳನ್ನು ಬೇಬಿ ಸಿಟ್ಟಿಂಗಲ್ಲಿ ಅಂತ ಬಿಟ್ಟು ಹೋಗಿರ್ತಾರೆ. ಅದು ಮಕ್ಕಳಿಗೆ ಗೊತ್ತಿರೋದಿಲ್ಲ ಆವಾಗ ಬೆಳಿಬೇಕಾದ್ರೆ. ಆದರೆ ನಾವಿದನ್ನು ಮಾಡಿದ್ವಿ ಅನ್ನೋದನ್ನು ತಂದೆ ತಾಯಿಗಳು ವಯಸ್ಸಾದ ಮೇಲೆ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ವಯಸ್ಸಾದ ತಂದೆ ತಾಯಿಗಳನ್ನು ಇವರು ವೃದ್ಧಾಶ್ರಮದಲ್ಲಿ ಬಿಡ್ತಾರೆ. ಹೀಗೆ ತಾವು ತಮ್ಮ ಮಕ್ಕಳನ್ನು ಸರಿಯಾಗಿ ಯಾವ ವಯಸ್ಸಿನಲ್ಲಿ ಬೆಳೆಸಬೇಕಾಗಿತ್ತೋ ಆ ವಯಸ್ಸಿನಲ್ಲಿ ಅವರು ಸರಿಯಾಗಿ ಬೆಳೆಸಲಿಲ್ಲ ಅಂತಾದರೆ ಅದೇ ಮಕ್ಕಳು ಇವರಿಗೆ ವಯಸ್ಸಾದಾಗ ಇವರನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತು ನಾವು ಎಲ್ಲರೂ ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಹೀಗೆ ಇಂತಹ ತಂದೆ ತಾಯಿಗಳನ್ನೇ ಮನೆಯಿಂದ ಹೊರಗಾಗ್ತಕ್ಕಂತಹ ಮಕ್ಕಳು ಅದು ಯಾರಿಗೆ ಬೇಕಾದರೂ ಹುಟ್ಟಬಹುದು. ಆದರೆ ಒಳ್ಳೆಯ ಗುಣಸಂಪನ್ನನಾದ ಮಗನನ್ನು ಪಡೆಯಬೇಕು ಎಂಬುದಾಗಿ ಮಧ್ಯಗೇಹ ಭಟ್ಟರು ಆಲೋಚನೆಯನ್ನು ಮಾಡಿದ್ದಾರೆ. ಲಭೇಮಹಿ ಕೈಹಿ ಉಪಾಯೈಹಿ, ಬೇಕು ಅಂತ ಅಪೇಕ್ಷೆ ಇದೆ, ಆದರೆ ಪಡೆಯುವಂತಹ ಉಪಾಯ ಯಾವುದು ಅನ್ನೋದನ್ನು ಅವರು ಆಲೋಚನೆ ಮಾಡಿದ್ದಾರೆ. ಅವರ ಮನಸ್ಸಿಗೆ ಭಗವಂತನೇ ಆ ಸೂಚನೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪುಃ ತಂಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಮಧ್ಯಗೇಹ ಭಟ್ಟರು ಅನಂತೇಶ್ವರನನ್ನೇ ಮೊರೆ ಹೋಗಬೇಕು ಎಂಬುದಾಗಿ ಅವರು ಸಂಕಲ್ಪ ಮಾಡಿದ್ದಾರಂತೆ. ಅವರು ಸಂಕಲ್ಪ ಮಾಡಿದ್ದಾರೆ ಅಂತಂದರೆ ಅವರು ಮಾಡಿರುವಂತಹ ಭಗವಂತನ ಸೇವೆ, ಅದರಿಂದಾಗಿ ಸಂತುಷ್ಟನಾದಂಥ ಭಗವಂತ ಅವರ ಮನಸ್ಸಿನಲ್ಲಿ ಇಂತಹ ಚಿಂತನೆಯನ್ನು ಕೊಟ್ಟಿದ್ದಾನೆ, ನನ್ನ ಸೇವೆಯನ್ನು ಮಾಡು ಅಂತ. ಅಲ್ಲ, ಸಂತಾನಕ್ಕೋಸ್ಕರ ಭಗವಂತನ ಸೇವೆ ಮಾಡಬೇಕಾ? ಭಗವಂತನ ಸೇವೆಯನ್ನು ಮಾಡದ ಎಷ್ಟು ದಂಪತಿಗಳಿಗೆ ಸಂತಾನ ಆಗಿಲ್ಲ. ಹಾಗಿರ್ಬೇಕಾದ್ರೆ ಸಂತಾನಕ್ಕೋಸ್ಕರ ಭಗವಂತನ ಸೇವೆ ಯಾಕೆ ಅಂತ ನಮಗೆ ಪ್ರಶ್ನೆ ಬರಬಹುದು. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಹಿಂದೆ ಹೇಳಿದ ಹಾಗೆ ಮುಖ್ಯಾವನಂ, ಇಡೀ ಜಗತ್ತಿನಲ್ಲಿರತಕ್ಕಂಥ ಜೀವಿಗಳ ರಕ್ಷಣೆ ಆಗಬೇಕು. ಅಂತಹ ರಕ್ಷಣೆಗೆ ಸಾಮರ್ಥ್ಯವುಳ್ಳಂತಹ ಮಗನನ್ನು ಪಡೆಯಬೇಕು. ಎಂತಹ ಮಗನನ್ನು ಪಡೆಯಬೇಕು? ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಹಿಂದಿನ ಅನೇಕ ಮಹನೀಯರು ಉತ್ತಮ ಮಕ್ಕಳನ್ನು ಪಡೆದಿದ್ದಾರೆ. ಹೇಗೆ ಪಡೆದಿದ್ದಾರೆ? ಅವರೆಲ್ಲರೂ ಕೂಡ ಯತ್ಸೇವಯ, ಭಗವಂತನ ಸೇವೆಯನ್ನು ಮಾಡಿ ಆ ಮಕ್ಕಳನ್ನು ಪಡೆದಿದ್ದಾರೆ. ಯಾರ್ಯಾರು? ಕರ್ದಮ ಅಂತ. ಕರ್ದಮ ಪ್ರಜಾಪತಿಗಳು ಒಂದು ಮಗುವನ್ನು ಪಡೀಲಿಕ್ಕೋಸ್ಕರ ಅಥವಾ ಮದುವೆ ಆಗಲಿಕ್ಕೋಸ್ಕರ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರಂತೆ. ನಮಗೆ ಈ ವಿಷಯ ಕೇಳಿದ್ರೆ ನಗು ಬರುತ್ತೆ. ಒಂದು ಮದುವೆ ಆಗಲಿಕ್ಕೆ 10,000 ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಯ್ತಾ? ಭಗವಂತನ ದರ್ಶನವನ್ನು ಒಂದು ಮದುವೆಗೋಸ್ಕರ ಅವರು ಪಡಿಬೇಕಾಯ್ತಾ ಅಂತ. ಆದರೆ ಕರ್ದಮ ಪ್ರಜಾಪತಿಗಳಿಗೆ ಈ ಸಾಂಸಾರಿಕ ಸುಖವನ್ನು ಅನುಭವಿಸುವ ಉದ್ದೇಶದಿಂದ ಅವರು ತಮಗೆ ವಿವಾಹ ಆಗಬೇಕು, ಒಂದು ಹೆಣ್ಣು ಬೇಕು ಅಂತ ಅವರು ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಲ್ಲ. ಮತ್ತೆ ತಾವು ಸಂಸಾರ ಜೀವನವನ್ನು ನಡೆಸಿ ಆ ಮಗುವನ್ನು ಪಡೆಯಬೇಕು. ಆ ಮಗು ಎಂಥದ್ದಾಗಿರಬೇಕು? ಸಾಕ್ಷಾತ್ ಭಗವಂತನೇ ಆಗಿರಬೇಕು ಅಂತ. ಹೀಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನನ್ನು ತಮ್ಮ ಮಗನನ್ನಾಗಿ ಪಡೆಯಬೇಕು ಎಂಬುದಾಗಿ 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಭಗವಂತನ ದರ್ಶನವನ್ನು ಪಡೆದು ಭಗವಂತನಿಂದಲೇ ಅಧಿಷ್ಠರಾಗಿ ಸ್ವಯಂಭುವ ಮನುವಿನ ಮಗಳಾದ ದೇವಹೂತಿಯನ್ನು ವಿವಾಹ ಮಾಡಿಕೊಂಡಿದ್ದಾರೆ. ಹಾಗಾದರೆ ಒಬ್ಬ ವ್ಯಕ್ತಿ ಒಂದು ಮದುವೆಗೋಸ್ಕರ, ಒಂದು ಸಂತಾನಕ್ಕೋಸ್ಕರ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾನೆ ಅಂತಂದರೆ ಅದರ ಮೂಲ ಉದ್ದೇಶ ಗುಣಪೂರ್ಣನಾದ ಇಡೀ ತಮ್ಮ ವಂಶವನ್ನು ಉದ್ಧಾರ ಮಾಡತಕ್ಕಂತಹ ಸಂತಾನ ಬೇಕು ಎಂಬುದಾಗಿ. ಹೀಗೆ ಆ ಕರ್ದಮ ಪ್ರಜಾಪತಿಗಳು, ದೇವಹೂತಿ ಅವರಿಬ್ಬರೂ ಕೂಡ
ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿ ಕಪಿಲನಾಮಕ ಪರಮಾತ್ಮನನ್ನು ಮಗನನ್ನಾಗಿ ಪಡೆದಿದ್ದಾರೆ. ಹಾಗೆ ಪರಾಶರರು ವಸಿಷ್ಠ ಋಷಿಗಳು ಆಲೋಚನೆ ಮಾಡಿದ್ದರಂತೆ, ತಮ್ಮ ಕುಲೋದ್ಧಾರಕನಾದಂತಹ ಒಬ್ಬ ಮಗನನ್ನು ಪಡೆಯಬೇಕು ಅಂತ. ವಸಿಷ್ಠ ಋಷಿಗಳು ತಪಸ್ಸು ಮಾಡಿದ್ರು, ಆದರೆ ಅವರ ವಂಶವನ್ನು ಉದ್ಧಾರ ಮಾಡುವಂತಹ ಒಬ್ಬ ಮಗನನ್ನು ಪಡೆಯಲಿಕ್ಕೆ, ಸಾಕ್ಷಾತ್ ಭಗವಂತನನ್ನು ಮಗನನ್ನಾಗಿ ಪಡೆಯಲಿಕ್ಕೆ ವಸಿಷ್ಠ ಋಷಿಗಳಿಗಾಗಲಿಲ್ಲ. ಅನಂತರದಲ್ಲಿ ವಸಿಷ್ಠ ಋಷಿಗಳು ತಮ್ಮ ಮಗನಾದಂತಹ ಶಕ್ತಿ ಋಷಿಗಳಿಗೆ ಹೇಳಿದರು. ಅವರೂ ಭಗವಂತನನ್ನು ಮಗನನ್ನಾಗಿ ಪಡೆಯಬೇಕು ಅಂತ ತಪಸ್ಸು ಮಾಡಿದ್ರು. ಶಕ್ತಿ ಋಷಿಗಳಿಗೂ ಕೂಡ ಭಗವಂತನನ್ನು ಮಗನನ್ನಾಗಿ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಶಕ್ತಿ ಋಷಿಗಳು ತಮ್ಮ ಮಗನಾದಂತಹ ಪರಾಶರರಿಗೆ ಅವರು ಆದೇಶ ಮಾಡಿದ್ದಾರೆ. ಪರಾಶರರು ತಪಸ್ಸನ್ನು ಮಾಡಿ ಸಾಕ್ಷಾತ್ ವೇದವ್ಯಾಸ ದೇವರನ್ನೇ ಮಗನನ್ನಾಗಿ ಪಡೆದಿದ್ದಾರೆ. ಹೀಗೆ ಭಗವಂತನನ್ನು ಕುರಿತು ತಪಸ್ಸು ಮಾಡಿ ಮಗನನ್ನಾಗಿ ಪಡೆದವರು ಕರ್ದಮ ಪ್ರಜಾಪತಿಗಳು ಮತ್ತು ಪರಾಶರ ಋಷಿಗಳು. ಹಾಗೆ ನಾವು ಕೂಡ ಭಗವಂತನ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಮಧ್ಯೇಹ ಭಟ್ಟರು ಆಲೋಚನೆ ಮಾಡಿದ್ದಾರೆ.